ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೂಪರ್ ಆಗಿರೋವಂಥ ರೆಸಿಪಿ. ಈ ಥರ ಊಟ ಇದ್ಬಿಟ್ರೆ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ರುಚಿಯಾಗಿರೋವಂಥ ಇನ್ಸ್ಟೆಂಟಾಗಿ ಮಾಡೋ ಅಂಥ ಹೊಟ್ಟೆ ತುಂಬ ತಿನ್ನೋ ಅಂಥ ಊಟದ ರೆಸಿಪಿ. ಈ ರೀತಿಯಾಗಿ ಯಾವತ್ತೂ ಕೂಡ ನೀವು ಟ್ರೈ ಮಾಡಿರಲ್ಲ. ಒಂದು ಸಲ ಟ್ರೈ ಮಾಡಿ, ನೀವೇ ಇಷ್ಟಪಟ್ಟು ವಾರಕ್ಕೊಂದ್ಸಲನಾದರೂ ಮಾಡ್ಕೊಂಡು ತಿಂತೀರಾ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಹುಳಿ ಟೊಮ್ಯಾಟೋನ ಸುಮಾರು ಒಂದು 3-4 ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಆದಷ್ಟು ಕೆಂಡದ ಮೇಲೆ ಸುಡಬೇಕು ಸ್ನೇಹಿತರೆ. ಈಗಿನ ಇದರಲ್ಲಿ ಸ್ವಲ್ಪ ಕೆಂಡ ಎಲ್ಲ ಮಾಡೋದು ಕಷ್ಟ ಅಂತ ಹೇಳಿಬಿಟ್ಟು ನಾನು ಸ್ಟವ್ ಮೇಲೇ ಸುಡ್ತಾ ಇದ್ದೀನಿ. ಚೆನ್ನಾಗಿ ಎರಡೂ ಸೈಡೂ ಅದು ಬೇಯೋ ತನಕ ಸುಡಬೇಕು. ಕೆಂಡದಲ್ಲಿ ಸುಟ್ಟರೆ ರುಚಿ 100 ಪಟ್ಟು ಜಾಸ್ತಿ ಅಂತ ಹೇಳ್ಬೋದು. ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಸುಡಬೇಕು ಸ್ನೇಹಿತರೆ. ಅದ್ರ ಮೇಲ್ಭಾಗ ಎಲ್ಲ ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ. ಅಲ್ಲಿ ತನಕನೂ ಕೂಡ ನೀವು ಇದನ್ನು ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ನೀವು ಇದನ್ನು ಈ ಥರ ಹಿಂಗೆ ಬಿಸಿ ಬೆಂಕಿನಲ್ಲಿ ಬೇಯಿಸ್ಕೋತೀರಾ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು. ಇಲ್ಲಿ 3 ಹುಳಿ ಟೊಮೆಟೊ ತೊಗೊಂಡಿರೋದು. ನಾನು 3 ಜನಕ್ಕೆ ಆಗೋವಷ್ಟು ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಹಸಿಗೊಜ್ಜು ಅಥವಾ ಕೈಗೊಜ್ಜು ಅಂತ ಹೇಳ್ತೀವಲ್ವ, ಅದನ್ನು ಈಸಿಯಾಗಿ ಹೇಗೆ ಮಾಡೋದು ಅನ್ನೋ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಊಟಕ್ಕಂತೂ ಮುದ್ದೆಗಂತೂ ಮಾಡಿಸಿರೋ ಸಾಂಬಾರು ಅಂತ ಹೇಳ್ಬೋದು. ಮನೇಲೇನೋ ಹುಷಾರಿಲ್ಲ, ಬಾಯಿ ಕೆಟ್ಟಾಗಿದೆ, ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂದರೆ ಈ ರೀತಿ ಸಾಂಬಾರು ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಮಿಸ್ ಮಾಡದೆ ನೀವು ಸೇವ್ ಮಾಡ್ಕೊಬೇಕು. ಅಷ್ಟು ರುಚಿಯಾಗಿರುವಂಥ ಸಾಂಬಾರು. ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ಮಧ್ಯೆ ಓಪನ್ ಮಾಡಿ ತೊಗೊಂಡಿದ್ದೀನಿ. ಯಾಕಂದರೆ ನಾವು ಬಿಸಿಗೆ ಹಾಕಿದ ತಕ್ಷಣ ಅದು ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಗೆಡ್ಡೆವಷ್ಟು ಬೆಳ್ಳುಳ್ಳಿನ ಅದನ್ನು ಕೂಡ ಸುಟ್ಕೋತಾ ಇದ್ದೀನಿ. ಪ್ರತಿಯೊಂದನ್ನು ಈ ರೀತಿಯಾಗಿ ಸುಟ್ಬಿಟ್ಟೇ ಹಾಕ್ಕೊಬೇಕು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಆಗಿರೋದನ್ನೆಲ್ಲ ತಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅದನ್ನು ತಕ್ಕೋತೀನಿ. ಅದೇ ರೀತಿಯಾಗಿ ಇಲ್ಲಿ ನಾವು ವಾಂಗಿಬಾತ್ಗೆಲ್ಲ ಹಾಕ್ತೀವಲ್ವ, ಉದ್ದ ಬದನೆಕಾಯನ್ನು ಒಬ್ಬೊಬ್ಬರು ಪೂರ್ತಿಯಾಗಿ ಇಡ್ತಾರೆ. ನಾನು ಹುಳ ಇರುತ್ತೆ ಅಂತ ಹೇಳಿಬಿಟ್ಟು, ಇವನ್ ಟೊಮೆಟೊನೂ ಕೂಡ ಅಷ್ಟೇ. ಈಗ ಟೊಮೆಟೊದಲ್ಲೂ ಕೂಡ ಹುಳಗಳು ಬರ್ತಾ ಇದೆ, ಸೊ ಅದಕ್ಕೆ ನಾನು ಕಟ್ ಮಾಡಿ ಹಾಕಿದ್ದೀನಿ. ಸೊ ಇದರಲ್ಲೂ ಕೂಡ ಅಷ್ಟೇ, ನಾನು ಒಂದು ಬದನೆಕಾಯನ್ನು ತೊಗೊಂಡಿದ್ದೀನಿ ದೊಡ್ಡದಾಗಿರೋ ಅಂಥದ್ದು. ಅದನ್ನು ಕೂಡ ಮಧ್ಯಕ್ಕೆ ಸೀಳ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲಿರೋ ಅಂಥದ್ದು ಏನು ಕಪ್ಪು ಸಿಪ್ಪೆ ಇದೆ ಅಲ್ವಾ, ಅದನ್ನು ಮಾತ್ರ ತಕ್ಕೊಂಡು ಎಲ್ಲದನ್ನು ಕೂಡ ಸಪ್ರೇಟ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಈಸಿಯಾಗಿ ಬರುತ್ತೆ. ಇದೇನು ಕಷ್ಟ ಆಗೋದಿಲ್ಲ ಸ್ನೇಹಿತರೆ, ತುಂಬ ಈಸಿಯಾಗಿ ತೆಗೆದುಬಿಡ್ಬೋದು. ನೋಡಿ, ತಾನೇ ಬಂದ್ಬಿಡುತ್ತೆ. ಸ್ವಲ್ಪ ಅದು ಕಪ್ಪು ಭಾಗ ಬಿದ್ದರೆ ಏನೂ ಆಗೋದಿಲ್ಲ ಸ್ನೇಹಿತರೆ. ಬೆಳ್ಳುಳ್ಳಿ, ಪ್ರತಿಯೊಂದು ಟೊಮ್ಯಾಟೊ ಪ್ರತಿಯೊಂದನ್ನು ಕೂಡ ನೀಟಾಗಿ ಆ ಸಿಪ್ಪೆಯಿಂದ ಸಪ್ರೇಟ್ ಮಾಡ್ಕೊಂಬೋಣ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿಂಗ್ ಬೌಲ್ ಆಗ್ಬೋದು, ಸಾಂಬಾರ್ಗೆ ಆಗ್ಬೋದು, ಯಾವ ಬೌಲ್ ಇಟ್ಕೋತೀರ ಅದಕ್ಕೆ ಪ್ರತಿಯೊಂದನ್ನು ಹಾಕ್ಕೊಳ್ಳೋಣ. ಫೈನ್ ಚಾಪ್ ಮಾಡಿರೋಂಥ ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು. ನಾವೆಲ್ಲೂ ಕೂಡ ಉಪ್ಪನ್ನು ಹಾಕಿಲ್ಲ ಅಲ್ವಾ, ಸೊ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸಿ ಮಾಡೋದು ಬೇಡ ಸ್ನೇಹಿತರೆ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ನೇಹಿತರೆ. ಎಷ್ಟಾಗುತ್ತೆ ಅಷ್ಟು ಪೂರ್ತಿಯಾಗಿ ನಮಗೆ ಈ ರೀತಿಯಾಗಿ ಬರಬೇಕು. ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಮುದ್ದೆಗೆ ಅನ್ನಕ್ಕೆ ಬೇಕಲ್ವ. ಇದು ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಈಗ ಸೂಪರಾಗಿರುವಂಥ ಬಾಯಿಗೆ ಹಿತವಾಗಿರುವಂಥ ಹಸಿಗೊಜ್ಜು ಅಥವಾ ಕೈಗೊಜ್ಜು ರೆಡಿ ಆಯಿತು ಸ್ನೇಹಿತರೆ. ನಾನು ಇದಕ್ಕೆ ಮುದ್ದೆ ಮಾಡಿದ್ದೆ, ಮತ್ತು ಇದಕ್ಕೆ ಪಾಲಕ್ ಬಜ್ಜಿ ಕೂಡ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಇದಕ್ಕೆ ಕೆಂಪಕ್ಕಿ ಅನ್ನ ಮಾಡಿದ್ದೆ ಸ್ನೇಹಿತರೆ. ಈ 3ದು ಕಾಂಬಿನೇಷನ್ ಹೇಗಿರುತ್ತೆ ಅಂದರೆ ತಿಂತಾ ಇದ್ದರೆ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ರುಚಿಯಾಗಿತ್ತು. ಡಯಟ್ ಮಾಡ್ತೀವಿ ಅಂತ ಅನ್ನೋರಿಗೆ ಇದು ಒಂದು ಒಳ್ಳೆ ಸೂಪರಾಗಿರುವಂಥ ಮೀಲ್ಸ್ ಅಂತ ಹೇಳ್ಬೋದು. ಡಯಟ್ ಮಾಡೋರು ಬಜ್ಜಿನ ಲೆಸ್ ಮಾಡ್ಬೋದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ, ಮಿಸ್ ಮಾಡದೆ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ಈ ಒಂದು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಊಟದ ಜೊತೆ ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಮಜ್ಜಿಗೆ ಜೊತೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿರುವಂಥ ಮೀಲ್ ರೆಸಿಪಿ ರೆಡಿ ಆಗಿದೆ ಸ್ನೇಹಿತರೆ. ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.